ಅಮ್ಮ, ನಾನು ಇವಾಗ ಹೋದ್ರೆ ಮತ್ತೆ ಸಿಗಲ್ಲ, ಬರಲ್ವಾ? ಹೋಗ್ತೀನಿ. ಸರಿ, ನಾನು ಹೋಗ್ತೀನಿ, ಹೋಗಿ. ಇಷ್ಟು ದಿನ ನಮ್ಮ ಸಂಬಂಧಗಳ ಮೇಲೆ, ನಮ್ಮ ಪ್ರೀತಿ ಮೇಲೆ, ನಮ್ಮ ಮನಸ್ಸುಗಳ ಮೇಲೆ ಬಿದ್ದಿರೋ ದೃಷ್ಟಿನ ನೀನು ನಿವಾರಿಸ್ಬೇಕು. ನನ್ನ ಮಗ ಕೂಡ ನಿನ್ನ ಹಾಗೆ ದೀಪ, ಜಗತ್ತಿಗೆ ಬೆಳಕು ಕೊಡೋ ಸೂರ್ಯ. ಬೇಡದವ್ರಿಗೆ ಕೈ ನೀಡಿ ಕೊಡ್ತಾನೆ, ಹೇಳೋರಿಗೆ ಕಿವಿ ಕೊಟ್ಟು ಕೇಳಿಸ್ಕೊತಾನೆ. ಕರುಣೆ ಅವನ ಆಸ್ತಿ, ಘನತೆ ಅವನ ರಕ್ತದಲ್ಲಿ ತುಂಬಿದೆ. ಅವನು ತಪ್ಪು ಮಾಡಿಲ್ಲ, ದೃಷ್ಟಿಯಾಗಿದೆ ಅಷ್ಟೇ. ಆ ದೃಷ್ಟಿಗೆ ನೀನು ಪರಿಹಾರ ಕೊಡ್ಬೇಕು, ಸರಿನಾ? ಅಮ್ಮ, ಎದೆ ತುಂಬಿ ಬರ್ತಾ ಇದೆ ಅಮ್ಮ. ದುಃಖ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಇವತ್ತು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋ ಖುಷಿ ಒಂದ್ ಕಡೆ ಆದ್ರೆ, ಅದೇ ಖುಷಿಗೆ ಅಳು ಬರ್ತಾ ಇದೆ ಅಮ್ಮ. ನಿಮ್ಮನ್ ಬಿಟ್ಟಿರಕ್ಕಾಗಲ್ಲ ಅಮ್ಮ. ಅಮ್ಮ, ಒಂದೇ ಒಂದ್ಸತಿ ನನ್ನ ನೋಡಿ ಆದಿ ಅಂತ ಬಾಯಿ ತುಂಬಾ ಕರಿಯಮ್ಮ. ಅಮ್ಮ, ನೀವು ನನ್ನಿಂದ ದೂರ ಇದ್ದಾಗ ಸಾವೇ ನನ್ನ ಎದುರಿದ್ದಾಗಿತ್ತು ಅಮ್ಮ. ಯಾರಾದ್ರೂ ಬಂದು ನಿನ್ ಕೊನೆ ಆಸೆ ಏನು ಅಂತ ಕೇಳಿದ್ರೆ ನಮ್ಮಮ್ಮನ ಮಡ್ಲಲ್ಲಿ ನಾನು ಮಲಗಬೇಕು ಅಂತ ಹೇಳ್ತೀನಿ. ಬಾ ಅಮ್ಮ, ಇನ್ನು ನನಗೆ ಕಾಯೋದಕ್ಕಾಗಲ್ಲ. ನಿನ್ನ ಮಗನ ಅಪ್ಕೊಳ್ಳಮ್ಮ. ದೀಪ ಆರ್ತಾ ಇದೆ. ದಯವಿಟ್ಟು ಏನು ಮುಚ್ಚಿಡಬೇಡಿ. ಏನೇ ಇದ್ರೂ ನೇರವಾಗಿ ಹೇಳಿ. ಅತಿಥಿನ ಕಂಡೀಷನ್ ಆಗಿದೆ. ನೀವು ಹೇಳ್ತಿರೋದು ನೋಡಿದ್ರೆ ಐ ಥಿಂಕ್ ನಿಮ್ಗೆ ಈಗಾಗಲೇ. ಡಾಕ್ಟರ್, ನನ್ನ ಮಗ ಆದಿತ್ಯ. ರಿಲ್ಯಾಕ್ಸ್ ಪ್ಲೀಸ್. ನಿಮ್ಮ ಭಾವನೆಗಳು ನನಗೂ ಅರ್ಥ ಆಗುತ್ತೆ. ನಾನೊಬ್ಬ ಡಾಕ್ಟ್ರಾಗಿ
ಪೇಷಂಟ್ಸ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಮಗ ಆದಿ ಜೀವಂತವಾಗಿ ವಾಪಸ್ ಬರ್ತಾನ ಡಾಕ್ಟರ್? ಮಿಸ್ಟರ್ ರಘು, ಕಾಮ್ ಡೌನ್. ಈ ಕೇಸ್ ಬಗ್ಗೆ ಈಗಲೇ ಏನು ಹೇಳೋಕ್ಕಾಗಲ್ಲ. ಆಕ್ಸಿಡೆಂಟ್ ಆಗಿ ತಲೆಗೆ ಪೆಟ್ಟು ಬಿದ್ದಿರೋದ್ರಿಂದ ಕನ್ವಲ್ಷನ್ಸ್ ಹೆಚ್ಚಾಗಿದೆ. ಬ್ರೈನ್ ಡ್ಯಾಮೇಜ್ ಆಗಿದ್ರೂ ಆಗಿರ್ಬೋದು. He is in coma. ಯಾವ ಟ್ರೀಟ್ಮೆಂಟ್ಗೂ ಬಾಡಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಡಾಕ್ಟರ್, ನನ್ನ ಮಗ ಆದಿತ್ಯ ತುಂಬ ಧೈರ್ಯವಂತ. ಬರೀ ಧೈರ್ಯ ಮಾತ್ರ ಇದ್ರೆ ಸಾಲದು, ಕೆಲವು ಸಲ ಬದುಕು ಆಸೆನೂ ಇರಬೇಕು. ಹಿಸ್ ಕಂಡೀಷನ್ ಈಸ್ ವೆರಿ ಕ್ರಿಟಿಕಲ್. ಅವನ ಕಡೆ ಸಲ ನನ್ನ ಜೊತೆ ಮಾತಾಡಿದಾಗ ಎಷ್ಟೊಂದು ಜೀವ ತುಂಬಿಕೊಂಡಿದ್ದ ಡಾಕ್ಟರ್. ಅವನು ಹಾಗೆ ಮನೆಗೆ ವಾಪಸ್ ಬರಬೇಕು ಡಾಕ್ಟರ್, ಪ್ಲೀಸ್. ಸೈನ್ಸ್ ಏನೇನು ಹೇಳುತ್ತೋ ಎಲ್ಲ ಪ್ರಯತ್ನನೂ ನಾವು ಮಾಡ್ತೀವಿ. ಆದರೆ ಅದಕ್ಕೂ ಮೀರಿದ್ದು ಒಂದು ಶಕ್ತಿ ಇದೆ. ಆ ಶಕ್ತಿನ ನಾನು ನಂಬ್ತೀನಿ. ಈಗ ನಿಮ್ಮ ಮಗ ಆದಿತ್ಯ ಬದುಕಬೇಕು ಅಂದರೆ ಆ ದೇವರೇ ಕಾಪಾಡಬೇಕು. ಒಂದು ವೇಳೆ ಬದುಕುಳಿದ್ರೆ ಇಟ್ ವಿಲ್ ಬಿ ಎ ಮಿರಾಕಲ್. ಐ ಬಿಲೀವ್ ಇನ್ ಮಿರಕಲ್ಸ್. ನಾನು ದೇವರನ್ನ ನಂಬ್ತೀನಿ. ಅವನ ಪವಾಡಗಳ ಬಗ್ಗೆನೂ ನಂಬಿಕೆ ಇದೆ. ಅರೆ, ನೀವೆಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಿ? ನಮ್ಮ ಆದಿ ವಾಪಸ್ ಬಂದೇ ಬರ್ತಾನೆ. ಮೊದಲಿನ ಹಾಗೆ ಜೀವ ತುಂಬಿಕೊಂಡು ಲವಲವಿಕೆಯಿಂದ ನಮ್ಮೆಲ್ಲರ ಜೀವನದ ಕಿಂದರಿ ಜೋಗಿಯಾಗಿ ವಾಪಸ್ ಬಂದೇ ಬರ್ತಾನೆ. ಈ ಅರಸನ ಕೋಟೆ ಅಖಿಲಾಂಡೇಶ್ವರಿ ಎಷ್ಟು ಸ್ಟ್ರಾಂಗೋ, ಅವಳ ಮಗ ಆದಿ ಡಬಲ್ ಸ್ಟ್ರಾಂಗ್. ಅವನು ಬಂದೇ ಬರ್ತಾನೆ. ಗಟ್ಟಿ, ಅವನು ತುಂಬಾ ಧೈರ್ಯವಂತ. ಮಗನೇ, ನೀನು ವಾಪಸ್ ಬಂದೇ ಬರಬೇಕು ಅಂತ ಹೇಳಿದ್ದಕ್ಕೆ ಬರ್ತೀನಮ್ಮ ಅಂತ ಉಸಿರಲ್ಲೇ ಉತ್ತರ ಕೊಟ್ಟಿದ್ದಾನೆ. ನಾನು ಈಗ ತಾನೇ ಮಾತಾಡ್ಸ್ಕೊಂಡು ಬಂದೆ. ಅವನು ಬಂದೇ ಬರ್ತಾನೆ. ಆದಿ ಬಂದೇ ಬರ್ತಾನೆ. ಕಾಮ್ ಡೌನ್, ಕಾಮ್ ಡೌನ್. ರಘು, ನನಗೇನು ಟೆನ್ಷನ್ ಇಲ್ಲ. ನೀವೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಷ್ಟೇ. ಈ ಅಮ್ಮನ ಮಾತಾಡ್ಸೋಕ್ಕೋಸ್ಕರನಾದ್ರೂ ಆದಿ ಬಂದೇ ಬರ್ತಾನೆ. ನಿಮ್ಗಳ ಹತ್ರ ತರಲೆ ಮಾಡಕ್ಕಾದ್ರೂ ಆದಿ ಬಂದೇ ಬರ್ತಾನೆ. ಒಂದ್ಸಲ ನೀವು ಅವನ ಹತ್ರ ಮಾತಾಡ್ಬೇಕು ಡಾಕ್ಟರ್. ಮಾತಾಡ್ತಾನೆ ಇರ್ಬೇಕು ಅನ್ಸುತ್ತೆ. ಅವನನ್ನ ಪ್ರೀತಿ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಾ ಕಾರಣ ಅವನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದೆ. ಈಗ ಮಾತಾಡಬೇಕು ಅನ್ಸೋಷ್ಟ್ರಲ್ಲಿ ಈ ಅಮ್ಮನ ಹತ್ರ ಮಾತಾಡ್ಬೇಕು ಅಂತಾದ್ರೂ ಅವನ್ ಬಂದೇ ಬರ್ತಾನೆ. ಈ ಅಮ್ಮ ಅವನ ಹತ್ರ ಮಾತಾಡೋದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಂತ ಅವನಿಗೆ ಗೊತ್ತು. ಅವನು ಬಂದೇ ಬರ್ತಾನೆ ಅಲ್ವಾ ಡಾಕ್ಟರ್? ಈ ತಾಯಿಗೋಸ್ಕರನಾದರೂ ಆ ಮಗ ಬದುಕು ಬರಬೇಕು ಅಂತ ನಾನು ಆ ದೇವರಲ್ಲಿ ಬೇಡ್ಕೊತೀನಿ. ಸಾವಿತ್ರಕ್ಕ,
ನಡಿ ನನ್ನ ಜೊತೆ. ಅನುಷ್ಕಾ ಮೇಡಮ್ ಅಷ್ಟೆಲ್ಲ ಹೇಳಿದ್ಮೇಲೂ ನಾನು ಬರೋದು ಸರಿ ಇರಲ್ಲ ಸಾವಿತ್ರಕ್ಕ. ಪಾರು, ನನ್ನ ಮಾತು ಕೇಳು, ಹಠ ಮಾಡಬೇಡ. ಆಡಿಗೆ ಮಾತು ಆಗೋಯ್ತು. ನೀನು ದೊಡ್ಡ ಯಜಮಾನ್ರು ನಾನು ನೋಡಲೇಬೇಕು. ನಡಿ ಒಳಗೆ. ಇಲ್ಲ ಸಾವಿತ್ರಕ್ಕ, ನಾನು ಬರೋದು ಸರಿ ಇರೋದಿಲ್ಲ. ನಾನು ಬಂದೇನಾದರೂ ಅಪಶಕ್ನ ಆದರೆ. ಮಾತಿಗೂ ಅದನ್ನೇ ಹೇಳ್ತಾ ಇರಬೇಡ. ಅವ್ರ ಮನ್ಸಲ್ಲಿ ಕಲ್ಮಶ ಇದೆ, ಅದಕ್ಕೆ ಹಂಗೆ ಹೇಳ್ತಾರೆ. ನಿನಗದು ಸೋಕಬಾರ್ದು ಕಣೆ. ಇವಾಗ ನಡಿ ನನ್ನ ಜೊತೆ ಬಾ. ಬಿಡು ಸಾವಿತ್ರಕ್ಕ, ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಆಮೇಲೆ ನಾನು ಎಲ್ಲಿಗೆ ಬೇಕಾದರೂ ಬರ್ತೀನಿ. ನನ್ನ ಸಂಬಂಧಕ್ಕೆ ಹೆಸರೇನು? ಹೇಳು. ಸಾವಿನಂಚಲ್ಲಿ ಮಲಗಿದಾರಲ್ಲ ನಿಮ್ಮ ದೊಡ್ಡ ಯಜಮಾನ್ರು, ಅವ್ರನ್ನ ಕೇಳಕ್ಕಾದ್ರೆ ಕೇಳು, ನಿಮ್ಮ ಸಂಬಂಧಕ್ಕೆ ಅರ್ಥ ಏನು ಅಂತ. ಮತ್ತಿನ್ನು ಒಂದು ಮಾತಾಡದೆ ಬಾ ನನ್ನ ಜೊತೆ. ಮೇಡಮ್, ಇವಳ್ದೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋ ಜಾಯಮಾನನೇ ಅಲ್ಲ ಅಲ್ವಾ ನಿಂದು? ಎಷ್ಟೇ ಆದ್ರೂ ಕಚ್ಚಡ ಕೆಲ್ಸದವಳಲ್ವಾ? ಎಲ್ಲಿ ಬಿಡ್ತೀಯ ನಿನ್ ಚಂಗ್ಲು ಬುದ್ಧಿನ? ದೊಡ್ಡ ಯಜಮಾನ್ರನ್ನ ನೋಡಿದ್ರಲ್ಲಿ ತಪ್ಪೇನಿದೆ ಮೇಡಮ್? ನೀನು ಇವಳ ಜೊತೆ ಸೇರ್ಕೊಂಡ್ಬಿಟ್ಟಿದ್ಯಾ? ಆಯಸ್ ಮುಗಿದ್ರು ವಯಸ್ಸಿನ ಚಿಕ್ಕದು ಅಂತ ಓಡಾಡ್ತಿದ್ಯಾ? ಮೇಡಮ್, ನನಗೇನು ಬೇಕಾದರೂ ಅನ್ನಿ, ಆದರೆ ನಿನಗೆ ಹೇಳೋದು ಒಂದೇ, ಇಲ್ಲಿಂದ ಜಾಗ ಖಾಲಿ ಮಾಡು. ಪಾರ್ವತಿ, ಯಾಕಮ್ಮ ಪಾರ್ವತಿ ಇಲ್ಲೇ ನಿಂತ್ಕೊಂಡ್ಬಿಟ್ಟೆ? ದೊಡ್ಡ ಯಜಮಾನ್ರನ್ನ ನೋಡಲ್ವಾ? ನಾನು ಬಂದರೆ ಆ ದಿನ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಕಾಪಾಡ್ದೋಳು ನೀನು, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡೋಳು ನೀನು. ಬೆಳಿಗ್ಗೆ ಅವನ ರೂಮ್ನಲ್ಲಿ ಹೂ ಇಡೋವಾಗಿನಿಂದ ರಾತ್ರಿ ಅವನು ಮಲಗೋವಾಗ ತಗೊಳ್ಳೋ ಮಾತ್ರೆವರೆಗೂ ಬೇರೆಯವ್ರು ಮರೆತರು ನೀನು ಮರಿದೆ ನಿರಂತರವಾಗಿ ಸೇವೆ ಮಾಡಿರೋಳು. ನೀನು ನಮ್ಮ ಮನೆಗೆ ಬೇರೆಯವಳ, ನೀನು ಆದಿಗೆ ದೂರದವಳ. ಡಮ್ಮಿ ಮದುವೆಗೆ ಆದಿ ನಿನ್ನನ್ನು ಒಪ್ಪಿಸಿದಾಗ ಹಿಂದು ಮುಂದು ನೋಡ್ದೆ ಅವನನ್ನ ನಂಬಿ ಹಸೆಮಣೆ ಏರ್ದೆ. ದೊಡ್ಡ ಯಜಮಾನ್ರೆ ಅಂತ ಬಾಯಿ ತುಂಬ ಕರ್ಕೊಂಡು ಮನೆ ತುಂಬ ಓಡಾಡ್ತಾ ಇದ್ದೆ. ಪಾರ್ವತಿ, ನಿನಗೆ ನಿನ್ ದೊಡ್ಡ ಯಜಮಾನ್ರನ್ನ ನೋಡೋ ಅಧಿಕಾರ ಇದೆ. ನೋಡು ಬಾಮ್ಮ, ಬಾ.
ರಿಲ್ಯಾಕ್ಸ್. ಮೆದುಳಿಗೆ ಪೆಟ್ಟು ಬಿದ್ದಿರೋದ್ರಿಂದ ಆಗಾಗ ಹೀಗಾಗ್ತಿರುತ್ತೆ. ನಥಿಂಗ್ ಸೀರಿಯಸ್ ಅಲ್ವಾ? ಸೀರಿಯಸ್. ಆದರೆ ಸದ್ಯಕ್ಕೆ ಏನೂ ಆಗಿಲ್ಲ ಅಂತ ಹೇಳ್ಬೋದಷ್ಟೇ. ಬಿ ಸ್ಟ್ರಾಂಗ್. ಓಕೆ? ಅಯ್ಯೋ, ಇದೆಲ್ಲ ಯಾಕೆ ಮೇಡಮ್? ಇರ್ಲಿ ತಗೊಳಪ್ಪ. ಪರವಾಗಿಲ್ಲ, ಬೇಡ ಮೇಡಮ್. ಇಟ್ಕೋ, ಬೇಕಾಗ್ತಿರುತ್ತೆ. ಇಲ್ಲಿ ಯಾರ್ಯಾರು ಹೋಗ್ತಾರೆ, ಯಾರ್ಯಾರು ಬರ್ತಾರೆ, ಆದಿತ್ಯ ಅವ್ರು ಹೇಗಿದ್ದಾರೆ ಅನ್ನೋ ಪ್ರತಿ ಅಪ್ಡೇಟು ನಂಗೆ ಬರಬೇಕು. ಸರಿ ಮೇಡಮ್. ನಾನು ನಂಬರ್ ಕೊಟ್ಟಿದ್ದೀನಲ್ಲ, ಅದಕ್ಕೆ ಅಪ್ಡೇಟ್ ಮಾಡು. ಸರಿ ಮೇಡಮ್. ಗುರುಜಿ, ಇದೇನು ಸೆಟ್ಟಿಂಗಾ ಫಿಟ್ಟಿಂಗಾ? ಏನು ಹೇಳ್ತಾ ಇದ್ದೀರಾ? ಅದೇ ಆ ವಾರ್ಡ್ ಬಾಯ್ ಜೊತೆ ಏನೋ ಮಾತಾಡ್ತಿದ್ರಲ್ಲ, ಏನು ವಿಷಯ ಅಂತ ತಿಳ್ಕೊಬೋದಾ? ಆದಿತ್ಯನ ಪ್ರತಿ ಕ್ಷಣಕ್ಕೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋ. ಕೆಲವು ಹದ್ದುಗಳು ಎಲ್ಲಂದ್ರಲ್ಲಿ ಹಾರ್ಕೊಂಡು ಬಂದು ಹೆಂಗಂದ್ರಂಗೆ ಆಟ ಆಡುತ್ತೆ ಅಂತ ಕಾವಲಿಗೆ ಬಿಟ್ಟಿದ್ದೀನಿ. ಕಾವಲು ಕಾಯೋದೇ ಹದ್ದಾಗ್ಬಿಟ್ರೆ ಅಂತ ಭಯ ಗುರುಜಿ. ತಿರುಗಿಸಿ ಮುರುಗಿಸಿ ಮಾತಾಡಬೇಡಿ. ಅನುಮಾನನಾ? ಅವಮಾನ ಬೇಕಿದ್ರೆ ಸಹಿಸ್ಕೊಂಡ್ಬಿಡ್ಬೋದು, ಅನುಮಾನನ ತಡ್ಕೊಳಕ್ಕಾಗಲ್ಲ ಗುರುಜಿ. ಅಯ್ಯೋ ಹಾ, ಇದು ಆಕ್ಸಿಡೆಂಟ್ ಅಲ್ಲ, ಆದಿತ್ಯನ್ಗೆ ಯಾರೋ ಸುಪಾರಿ ಕೊಟ್ಟು ಇದನ್ನ ಮಾಡಿಸಿದ್ದಾರೆ ಅಂತ ನನಗೆ ಅನುಮಾನ ಜಾಸ್ತಿ ಆಗ್ಬಿಟ್ಟಿದೆ ಗುರುಜಿ. ನನಗೂ ಹಾಗೆ ಅನ್ನಿಸ್ತಿದೆ. ಗುರುಜಿ, ನಾವಿಬ್ರು ಸಖತ್ ಸಿಂಕಲ್ ಇದೀವಿ ಗುರುಜಿ. ಇಲ್ಲೇ ನಮ್ಮ ಸುತ್ತಮುತ್ತನೇ ಇದ್ಕೊಂಡು ಈ ಕೆಲಸನ ಯಾರೋ ಮಾಡಿಸ್ತಿದ್ದಾರೆ ಅಂತ ನನಗೆ ಅನುಮಾನ ಗುರುಜಿ. ನಿಮ್ಗೆ ಯಾರ ಮೇಲಾದರೂ ಅನುಮಾನನ ಗುರುಜಿ? ನಿಮಗೆ ನಿಮ್ಮ ಸುತ್ತಮುತ್ತ ಇರೋರ ಮೇಲೆ ಅನುಮಾನ, ನನಗೆ ನನ್ನ ಎದುರುಗಡೆ ಇರೋರ ಮೇಲೆ ಅನುಮಾನ. ಹೇಳೋದಿಕ್ಕಾಗಲ್ಲ ಯಾವ ಹುತ್ತದಿಂದ ಯಾವ ಹಾವು ಹೊರಗೆ ಬರುತ್ತೋ. ಏನು ನೀವು ಹೇಳ್ತಿರೋದು ಗುರುಜಿ? ಅಂದರೆ ಆದಿತ್ಯನ ನಾನು ಅಯ್ಯೋ 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 ಈ ಥರ ಮಾತಾಡೋದಕ್ಕೆ ನಿಮಗೆ ಮನ್ಸಾದ್ರೂ ಹೆಂಗೆ ಬರುತ್ತೆ ಗುರುಜಿ? ಇಂಥ ಹೊತ್ತಲ್ಲಿ ನೀವು ಹೀಗೆ ಅನುಮಾನ ಪಟ್ಕೊಂಡು ಓಡಾಡೋದಕ್ಕೆ ನಿಮ್ಗೆ ಹೇಗೆ ಮನ್ಸು ಬಂತು? ಮನೆಯವ್ರಿಗೆಲ್ಲ ಆಘಾತ ಆಗಿದೆ, ಎಲ್ರಿಗೂ ಮನ್ಸು ಕೆಟ್ಟಿದೆ. ಅವರಿಗೆಲ್ಲ ಸಾಂತ್ವನ ಹೇಳೋದು ಬಿಟ್ಟು ನೀವು ಹೀಗೆ ಡಿಟೆಕ್ಟಿವ್ ಕೆಲಸ ಮಾಡ್ತಿದ್ದೀರಲ್ಲ, ನಿಮಗೇನು ಹೇಳ್ಬೇಕು ನಾನು? ಗುರುಜಿ, ಹೊಗೆ ಆಡ್ತಿದೆ ಅಂದರೆ ಅಲ್ಲಿ ಬೆಂಕಿ ಇದೆ ಅಂತ ಅರ್ಥ. ಆ ಬೆಂಕಿನ ಹುಡುಕೊಂಡು ಹೋಗ್ತಿದ್ದೀನಿ ಗುರುಜಿ. ಹುಷಾರು, ಬುಡದ್ ಸಮೇತ ಸುಟ್ಟೋಗ್ತೀರಾ. ಫ್ರೆಂಡ್ಸ್ ಬನ್ನಿ ಇಲ್ಲಿ. ಅಲ್ಲ, ನಾನೇನೋ ಲೋಕಾರೂಢಿಯಾಗಿ ಅನುಮಾನ ಪಟ್ನಪ್ಪ, ಅದಕ್ಕೆ ಗುರುಜಿ ನನ್ನ ಮೇಲೆ ಹಿಂಗೆ ಎಗರಾಡಬೇಕು? ಪೆಟ್ಟು ಬಿದ್ದಿರೋದು ನಮ್ಮ ಆದಿತ್ಯನ ತಲೆಗ ಅಥವಾ ನಮ್ಮ ಗುರುಜಿ ತಲೆಗ? ಛೇ, ಆದರೂ ನನಗೆ ಯಾಕೋ ಅನುಮಾನ ಜಾಸ್ತಿ ಆಗ್ತಿದೆ ಫ್ರೆಂಡ್ಸ್. ಈ ವಿಷಯದ ಬಗ್ಗೆ ನಿಮ್ಗೇನಾದರೂ ಗೊತ್ತಾ? ಹಾಂ, ಗೊತ್ತಿಲ್ವಾ? ಸರಿ ಬಿಡಿ, ನಾನೇ ತಿಳ್ಕೊಂಡು ನಿಮಗೆ ಹೇಳ್ತೀನಿ. ಮೇಡಮ್, ನಾನೇನು ತಪ್ಪು ಹೇಳಲಿಲ್ಲ. ನಾನು ಅಖಿಲಮ್ಮನ ಭೇಟಿ ಆಗಬೇಕು, ಅವ್ರ ಹತ್ರ ಮಾತಾಡಬೇಕು ಮೇಡಮ್. ಏನೇ ಮಾತಾಡ್ತೀಯ ನೀನು? ನನ್ನ ಹತ್ರ ಹೇಳಿದ್ದೇನಾದ್ರು ಅಖಿಲಕ್ಕನ ಹತ್ರ ಹೇಳಿದ್ರೆ ನಿನ್ನ ಸಿಗದು ತೋರಣ ಕಟ್ಬಿಡ್ತಾರೆ. ಹೊರಡೆ ಇಲ್ಲಿಂದ. ಹೋಗ್ತೀಯೋ ಇಲ್ಲ ತೆಗೆದು ನಾನು ಬಿಟ್ಟು ಪಾರ್ವತಿ ಮೇಲೆ ಯಾಕೆ ಕೈ ಮಾಡ್ತಾ ಇದೆಯಾ? ಇವಳು ಆಡೋ ಮಾತನ್ನು ಕೇಳಿದ್ರೆ ಕೈ ಮಾಡ್ದೆ ಇನ್ನೇನು ಕಾಲ್ ಮಾಡ್ಬೇಕಿತ್ತ? ಇವಳು ಮಾತನ್ನ ಅಕ್ಕ ಕೇಳಬೇಕಾಗಿತ್ತು. ಕೆರ ಕಿತ್ತೋಗಂಗ್ ಹೊಡೆದಿರೋರು. ಪಾರ್ವತಿ, ಏನಾಯ್ತು? ಅಮ್ಮ, ದೊಡ್ಡ ಯಜಮಾನ್ರಿಗಾಗಿರೋ ಆಘಾತಕ್ಕೆ
ಪರಿಹಾರ ಕೇಳೋಣ ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ. ಗುರುಗಳನ್ನ ಭೇಟಿ ಮಾಡಿ ಪ್ರಶ್ನೆ ಕೇಳಿದೆ. ಅವ್ರು ಹೇಳಿದ ಮಾತುಗಳನ್ನ ನಿಮ್ಮ ಹತ್ರ ಹೇಳೋಣ ಅಂತ ಬರ್ತಿದ್ದೆ. ಅಷ್ಟರಲ್ಲಿ ಗುರುಗಳಿಗೇನಮ್ಮ ಹೇಳ್ತಾರೆ, ಯಾರ್ದಾದ್ರೂ ಮನೆ ಹಾಳಾದ್ರೆ ತಾನೆ ಹೋಮ ಹವನ ಮಾಡಿ ಚೆನ್ನಾಗಿ ದುಡ್ಡು ಬಾಚ್ಕೊಳಕ್ಕಾಗೋದು. ಹೇಳಿ ಇನ್ನೇನ್ ಮಾಡ್ಬಿಡ್ತಾರೆ. ದಯವಿಟ್ಟು ಅವ್ರ ಬಗ್ಗೆ ಆ ರೀತಿ ಎಲ್ಲ ಮಾತಾಡಬೇಡಿ. ಅವ್ರು ತುಂಬಾ ಶಕ್ತಿ ಇರೋ ಗುರುಗಳು. ಪಾರ್ವತಿ, ಗುರುಗಳು ಏನು ಹೇಳಿದ್ರು? ದೊಡ್ಡೇಶ್ಮಾನ್ರಿಗಾಗಿರೋ ಅಪಘಾತ ಇಡೀ ಕುಟುಂಬಕ್ಕೆ ತಗ್ಲಿರೋ ದೋಷದಿಂದ ಅಂತ ಹೇಳಿದ್ರು. ದೋಷಕ್ಕೆ ಪರಿಹಾರ ಏನಾದರೂ ಹೇಳಿದ್ರ? ಅದು ವ್ರತ ಮಾಡ್ಬೇಕಂತೆ. ಬೇಡ ಪಾರ್ವತಿ, ಆ ವ್ರತದ ಬಗ್ಗೆ ಹೇಳ್ಬೇಡ. ಹೇಳಿದ್ರೆ ಭಸ್ಮ ಆಗೋಗ್ಬಿಡ್ತೀಯ. ಹೇಳು ಪಾರ್ವತಿ, ಏನು ವ್ರತ ಮಾಡಬೇಕು? ಯಾರು ಮಾಡಬೇಕು? ನೀವು ವ್ರತ ಮಾಡ್ಬೇಕಮ್ಮ. ಹೇಳು, ಏನು ವ್ರತ? ಅಮ್ಮ, ಅದು ಹೇಳಮ್ಮ, ಹೇಳು. ಅಕ್ಕನ ಹತ್ರ ಏನೋ ಹೇಳ್ಬೇಕು ಅಂತಿದ್ದೆ, ಈಗ ಬೇಬೆ ಅಂತಿದ್ಯಾ? ಹೇಳು. ಅಮ್ಮ, ದೊಡ್ಡೇಶ್ಮಾನನ್ನು ಉಳಿಸ್ಕೊಳ್ಳೋದಕ್ಕೆ ನೀವು ಭಿಕ್ಷೆ ಬೇಡಬೇಕು. ಇಷ್ಟು ದಿನ ತಾಯಿ ಹತ್ರ ಮಗ ಭವತಿ ಭಿಕ್ಷಾಂದೇಹಿ ಅಂತ ಬೇಡ್ತಿದ್ರು. ಈಗ ಅದೇ ಮಗನ್ ಪ್ರಾಣ ಉಳಿಸೋದಕ್ಕೆ ಈ ತಾಯಿ ಭಿಕ್ಷೆ ಬೇಡ್ಬೇಕಮ್ಮ. ಭಿಕ್ಷೆಯಾಗಿ ಸಿಕ್ಕಿರೋ ಅಕ್ಕಿನ ಬೇಯಿಸಿ ದೇವ್ರಿಗೆ ನೈವೇದ್ಯ ಮಾಡಿ ಅದನ್ನ ಮಗನಿಗೆ ತಿನ್ನಿಸ್ಬೇಕಮ್ಮ. ಇದು ಬರೀ ಅನ್ನಕ್ಕಾಗಿ ಬೇಡೋ ಭಿಕ್ಷೆ ಅಲ್ಲಮ್ಮ. ಆ ದೇವರಲ್ಲಿ ದೊಡ್ಡೇಶ್ಮಾನ್ರ ಜೀವನ ಭಿಕ್ಷೆಯಾಗಿ ಬೇಡೋ ಕಾರ್ಯ. ಅವ್ವ, ತೆಗೆದು ಗುದ್ದದ ಅಂದ್ರೆ ನಾಳೆಯಿಂದ ದೇವಸ್ಥಾನದ ಮುಂದೆ ನೀನ್ ಭಿಕ್ಷೆ ಬೇಡ್ಬೇಕಾಗುತ್ತೆ. ಏನ್ ಆಟಗಳಾಡ್ತಾ ಇದೆಯೇನೆ? ಅಮ್ಮ, ಗುರುಗಳು ಹೇಳಿದ್ದಿಷ್ಟು, ನಿಮ್ಮ ಎಲ್ಲ ಸವಲತ್ತು ಸೌಕರ್ಯಗಳನ್ನ ತೊರೆದು ಒಬ್ಬ ತಾಯಿಯಾಗಿ ಮಗನಿಗೋಸ್ಕರ ಭಿಕ್ಷೆ ಬೇಡಬೇಕು ಅಂತ. ಆ ತಾಯಿಗೆ ಸೇರೋ ಭಿಕ್ಷೆ ಆಶೀರ್ವಾದದ ರೂಪದಲ್ಲಿ ದೊಡ್ಡೇಶ್ಮಾನ್ರಿಗೆ ಸೇರುತ್ತಮ್ಮ. ನೋಡೆ ಅವ್ರನ್ನೆಲ್ಲ, ನೀನ್ ಆಡಿದ ಮಾತುಗಳಿಗೆ ಅವರೆಲ್ಲ ಹೆಂಗ್ ಶಾಕ್ ಆಗಿ ನಿಂತಿದ್ದಾರೆ ನೋಡು. ಅದಕ್ಕೆ ನಿನ್ನ ಮಾತಾಡಕ್ ಬಿಟ್ಟಿರ್ಲಿಲ್ಲ ನಾನು.